ಇದು ಬೆಂಗಳೂರಲ್ಲಿ ಮತ್ತೆ ಹೆಚ್ಚಾಯಿತು ಚಿರತೆಯ ಆತಂಕ. ಬ್ಯಾಡ್ರಳ್ಳಿ ವ್ಯಾಪ್ತಿಯಲ್ಲಿ ಆತಂಕ ಹೆಚ್ಚಾಗಿದೆ. ಕಳೆದ 15 ದಿನದಿಂದ ಜೀವ ಕೈಯಲ್ಲಿ ಹಿಡ್ಕೊಂಡು ಜನ ಬದುಕ್ತಾ ಇದ್ದಾರೆ. ಸಂಜೆ ವೇಳೆ ಮನೆಯಿಂದ ಬಾರದ ಭರತ್ ನಗರ ನಿವಾಸಿಗಳು ಸಂಜೆ ವೇಳೆ ಮನೆಯಿಂದ ಆ ನಿವಾಸಿಗಳು ಏನಿದ್ದಾರೆ ಮನೆಯಿಂದ ಹೊರಗಡೆ ಬರ್ತಾನೆ ಇಲ್ಲ. ಮನೆಯ ಕಾಂಪೌಂಡಿಗೆ ಚಿರತೆ ಇದೆ ಎಚ್ಚರಿಕೆ ಅಂತ ಪೋಸ್ಟರ್ ಕೂಡ ಹಾಕೊಂಡಿದ್ದಾರೆ. ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರೀಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು 15 ದಿನದಿಂದ ಬೋನ್ ಇಡೋದೇನು, ಬಲೆ ಹಾಕದೇನು, ಏನ್ ಹಾಕಿದ್ರು ಆ ಒಂಟಿ ಚಿರತೆ ಏನಿದೆ ಯಾರ ಕೈಗೂ ಸಿಗ್ತಾ ಇಲ್ಲ. ಆದ್ರೆ CCTV ಕ್ಯಾಮ್ರಾ ಕಣ್ಣಿಗೆ ಮಾತ್ರ ಆಗಾಗ ಕಾಣಿಸ್ಕೊಳ್ಳುತ್ತೆ, ಎಸ್ಕೇಪ್ ಆಗುತ್ತೆ. ಈಗ ಎಲ್ಲ ಮನೆ ಗೇಟ್ ಹತ್ರ ಈ ರೀತಿಯ ಒಂದು ಬೋರ್ಡನ್ನು ಹಾಕಿದ್ದಾರೆ ನೋಡಿ, ಎಚ್ಚರಿಕೆ ಇಲ್ಲಿ ಚಿರತೆ ಇದೆ ಅಂತ. ಎಚ್ಚರಿಕೆ ಇಲ್ಲಿ ನಾಯಿ ಇದೆ ಅನ್ನುವಂಥ ಬೋರ್ಡನ್ನು ನಾವು ಗೇಟ್ ಹತ್ರ ನೋಡಿದ್ದೀವಿ. ಈಗ ಎಚ್ಚರಿಕೆ ಇಲ್ಲಿ ಚಿರತೆ ಇದೆ ಅಂತ ಹಾಕಿದ್ದಾರೆ. ಅಂಥ ಒಂದು ಪರಿಸ್ಥಿತಿ ಆ ಒಂದು ಭಾಗಕ್ಕೆ ಬಂದಿದೆ. ಜನ ಆತಂಕ ಪಡ್ತಾ ಇದ್ದಾರೆ, ಎಲ್ಲಿ ಏನಾಗ್ಬಿಡುತ್ತೋ ಅಂತ. ರಾತ್ರಿ ಹೊತ್ತು ಒಬ್ಬೊಬ್ಬರೇ ಹೊರಗಡೆ ಹೋಗೋಕ್ಕಾಗಲ್ಲ, ಮಕ್ಕಳನ್ನ ಆಟ ಆಡೋದಕ್ಕೆ ಹೊರಗಡೆ ಬಿಡೋದಕ್ಕಾಗಲ್ಲ, ಮೈದಾನಕ್ಕೆ ಬಿಡೋಕ್ಕಾಗಲ್ಲ, ಎಲ್ಲ ವಿಚಾರದಲ್ಲೂ ತೊಂದರೆ. ಸುತ್ತಮುತ್ತಲಿನ BL ಬಡಾವಣೆಯ ಎಲ್ಲ ನಿವಾಸಿಗಳಲ್ಲಿ ಭಯಭೀತಿ ಹುಟ್ಟಿಸಿರ್ತಕ್ಕಂತಹ ಚಿರತೆ ಒಂದು ತಿಂಗಳಿಂದ ಚಿರತೆ ಕಾಣಿಸಿಕೊಂಡಿದ್ದು ಪದೇ ಅಲ್ಲಿನ ನಿವಾಸಿಗಳಲ್ಲಿ ಆತಂಕದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಿರ್ತಕ್ಕಂತಹ ಈ ಚಿರತೆಯನ್ನು ದಯವಿಟ್ಟು ಫಾರೆಸ್ಟ್ ಅಧಿಕಾರಿಗಳಲ್ಲೇ ಆಗಲಿ ತುಂಬಾ ಕಠಿಣವಾಗಿ ಕಾರ್ಯವಹಿಸಿ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಆ ಚಿರತೆಯನ್ನು ಆದಷ್ಟು ಬೇಗ ಬಂಧಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಈಗ ಎಲ್ಲರೂ ವಿಡಿಯೋ ಮಾಡೋದ್ರ ಮೂಲಕ ಅವರ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಯವಿಟ್ಟು ಯಾರಾದರೂ ಬನ್ನಿ. ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಒಂದು ಊರಲ್ಲಿ, ಚಿಕ್ಕ ಊರಲ್ಲಿ ಒಂದು ಚಿರತೆಯನ್ನು ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳ ಹತ್ರ ಸಾಧ್ಯ ಆಗ್ತಾ ಇಲ್ಲ. ಯಾಕೆ? ಇದು ನಿರ್ಲಕ್ಷ್ಯನ ಅಥವಾ ಏನಂತ ಹೇಳಬೇಕು ಇದಕ್ಕೆ? 15 ದಿನ ಆಯಿತು. 15 ದಿನ ಆದರೂ ಕೂಡ ಒಂದು ಚಿರತೆಯನ್ನು ಹಿಡಿಯೋಕ್ಕಾಗಿಲ್ಲ. ಜನ ಹಾಗಾದರೆ ಯಾವ ರೀತಿ ಬದುಕಬೇಕು ಆ ಊರಲ್ಲಿ?